ಕಳ್ಸವ್ರೆ, ನೀವೇ ಕಾಪಾಡ್ಬೇಕು ಸ್ವಾಮಿ. ತಿಂಗಳು ಸರಿಯಾಗಿ ಬಾಡಿಗೆನೂ ಕೊಡ್ತಾ ಇದ್ದೀವಿ ಸ್ವಾಮಿ. ಯಾಕೋ ಏನ್ ಮಾಡ್ಬೇಕೀಗ? ಆಹಾ, ಈ ಮನೆ ಓನರ್ ಯಾರು? ಮನೆ ಓನರ್ ನಾನೇ. ಏನ್ ಮಾಡ್ತೀಯಾ? ಏನಂದೆ? ಏನು ಮಾಡ್ತೀಯ ನನ್ನ ಮಗನೇ? ಬಾಡಿಗೆ ವಸೂಲಿ ಮಾಡೋಕ್ಕೋಸ್ಕರ ರೌಡಿಗಳನ್ನ ಬಿಟ್ಟು ಗಲಾಟೆ ಮಾಡೋದು ಇನ್ನೊಂದ್ಸಲ ನನಗೆ ಗೊತ್ತಾದ್ರೆ ಚರ್ಮ ಸುಲ್ತಾಕ್ಬಿಡ್ತೀನಿ. 2 ದಿನ ಒಳಗಿರೋ ಬುದ್ಧಿ ಬರುತ್ತೆ. Oh my God. ಕುಡೀರಿ ಕುಡೀರಿ. ಒಬ್ಬ ಹೆಡ್ ಕಾನ್ಸ್ಟೇಬಲ್ ಮಗನಾಗಿ ಈ ತರ ರೌಡೀಸ್ ಮಾಡ್ಕೊಂಡು ಜೈಲಲ್ಲಿರೋದು ಚೆನ್ನಾಗಿರುತ್ತಾ? ಪೊಲೀಸ್ನವನ ಮಗ ಪೊಲೀಸ್ ಆಗೋದು ಮಾಮೂಲಿ. ಈಗ ಮಿನಿಸ್ಟರ್ ಮಗ ಮರ್ಡರ್ ಮಾಡ್ಲಿಲ್ವಾ, ಜಡ್ಜ್ ಮಗ ಜೈಲ್ಗೆ ಹೋಗ್ಲಿಲ್ವಾ, ಕಮಿಷನರ್ ಮಗ ಕಳ್ತನ ಮಾಡ್ಲಿಲ್ವಾ? ಯಾವ್ದು ನಡೆದಿಲ್ಲ, ಎಲ್ಲ ನಡೆದೋಗಿದೆ. ಅದು ಆ ಕಡೆ ಇರ್ಲಿ. ಅಟ್ ಪ್ರೆಸೆಂಟ್ ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರಿ? ನಿಮ್ಮಂತ ರೌಡಿಗಳಿಂದ ನಮ್ ಡಿಪಾರ್ಟ್ಮೆಂಟ್ಗೆ ದಿನ ಬೆಳಗಾದ್ರೆ ತಲೆನೋವು ಅಷ್ಟೇ. ಅಯ್ಯೋ ಅಯ್ಯೋ, ಯಾಕೆ ಸರ್ ಸುಮ್ನೆ ನನ್ನನ್ನ ರೌಡಿ ಅಂತ ಕರಿತಿದ್ದೀರಾ? ನಾನೇನು ಓಪನ್ ಯೂನಿವರ್ಸಿಟಿಯಲ್ಲಿ ರೌಡಿಸಮ್ ಗ್ರಾಜುಯೇಷನ್ ಮುಗಿಸ್ಕೊಂಡ್ ಬಂದಿದ್ದೀನಿ. ನನಗೆ ಅಂತ ಒಂದು ಹೆಸರಿದೆ, ಅದನ್ನ ಆಗ್ಲೇ ಅಲ್ಲಿ ಹೇಳಿದ್ದೀನಿ. ಅದು ಆ ಕಡೆ ಇರ್ಲಿ. ಈಗ ಕಮಿಂಗ್ ಟು ದ ಪಾಯಿಂಟ್, ನನ್ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ? ನೀನು ಮನೆಗೆ ಹೋಗ್ಬೋದು. ಯಾರ ಮನೆಗೆ? ನಿನ್ನ ರಿಲೀಸ್ ಮಾಡಿದ್ದೀನಿ. ನನ್ನನ್ನ ರಿಲೀಸ್? ಸರ್, ಒಂದು ಮಾತು ಕೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನನಗೆ ಹೆದರ್ಕೊಂಡು ನೀವು ನನ್ನನ್ನ ರಿಲೀಸ್ ಮಾಡ್ತಿದ್ದೀರಾ, ಅಥವಾ ಬೆನ್ ಹಿಂದೆ ಚೂರಿ ಅಂತಾರಲ್ಲ ಆ ತರ ಪ್ಲಾನ್ ಏನಾದ್ರೂ ಇಟ್ಟಿದ್ದೀರಾ? ಅದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ, ನೀನು ಹೋಗ್ಬಹುದು. ಸಾರ್, ನೀವು ನೆಟ್ಟಿಗಿದ್ದೀರಾ ತಾನೆ? ತಗೋ ರಿಲೀಸ್ ಆರ್ಡರ್. ರಿಲೀಸ್ ಆರ್ಡರ್ ಕೈ ಕೊಟ್ಬಿಟ್ಟು ನನ್ನನ್ನ ಕನ್ಫ್ಯೂಷನ್ ಅಲ್ಲಿ ಕವರ್ ಮಾಡ್ಬಿಟ್ರಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳೋಣ ಬಿಡು. ಸರ್, ಸೆಲ್ಲಲ್ಲಿ ನಿಮ್ಮ ಹತ್ರ ಬಹಳ ರಫ್ ಆಗಿ ಬಿಹೇವ್ ಮಾಡ್ಬಿಟ್ಟೆ. ಐ ಆಮ್ ವೆರಿ ಸಾರಿ ಸರ್. ಎನಿವೇ, ಬೆಸ್ಟ್ ಆಫ್ ಲಕ್ ನನಗೆ. ದಿನ ಮುಂಜಾನೆದ್ದು ಕೆಲ್ಸಕ್ಕೆ ಹೋಯ್ತಿದ್ದ, ಇವತ್ತೇನಿನ್ನು ಗೊರ್ಕೆ ಹೊಡಿತಾವನಲ್ಲ. ಲೇ ಮಂಜ, ಬಿರ್ನಿ ಹೇಳ. ಯಾಕೆ ಮಂಜ ಅಂಗೋಳೈಕೊಂತೀಯ? ಬಿಟ್ಬಿಡು ಮಗ, ಬಿಟ್ಬಿಡು. ಸಾರಿ ಮಾವ, ನಿಂಗ್ ಗುಡ್ ಮಾರ್ನಿಂಗ್ ಹೇಳ್ಬೇಕು ಅಂತ ಎಷ್ಟು ಹೊತ್ತಿಂದ ಕಾಯ್ತಾ ಇದ್ದೆ ಗೊತ್ತಾ? ನೀ ಹೇಳಲೇ ಇಲ್ಲ, ಅದಕ್ಕೆ ನೀರ್ ಹುಯ್ದು ಎಬ್ಸಿದ್ದು. ಗುಡ್ ಮಾರ್ನಿಂಗ್ ಟಾಂಕ್. ಮಾವ, ನಾನು ನಿನ್ ಟ್ಯಾಂಕ್ ಅಂತ ಹೇಳ್ಕೊಟ್ಟೆ. ಮತ್ತಿನ್ನೇನ್ ಹೇಳ್ಕೊಟ್ಟಿ? ಕೊಳೆ, ನೀನೇ ಇಟ್ಕೋ ಈ ಇಂಗ್ಲಿಷ್ ಬಂಗ್ಲಿಷ್ ಎಲ್ಲ. ಈ ಕಾಡ್ಕೊಳನ್ಗೆ ಯಾಕೆ ಬೇಕಾಗೈತಿ? ನನ್ ಜೀವಮಾನದಾಗ ನಂಗ ಕನ್ಸು ಬಿತ್ತು ಜ್ಞಾಪ್ತಿನೇ ಇಲ್ಲ. ನಿನ್ನೆ ಯಾಕೆ ಬಿತ್ತು? ಅದು ಅವ್ವ ಹೇಳಿದ ಸೊಸಿ ಮೇಕ್ ಯಾಕೆ ಬಿತ್ತು? ಯಾಕ ಬಿತ್ತು? ಬಿತ್ತು. ಅವ್ವ ನಾ ಒಂಟೆ. ಹೋಗ್ಬಿಟ್ ಬಾ ಮಗ. ಆಗ್ಲೇ ಹೇಳಿದ್ನಲ್ಲ ಮಗ, ಹೋಗ್ಬಿಟ್ ಬಾ ಅಂತ.
ಒಂಟೆ ಅವ್ವ, ಒಂಟೆ 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 ಏನ್ರಿ ಯಾವಾಗ ಬಂದ್ರಿ? ನಾನು ವಾಚ್ ಅಲ್ಲಿ ಬಿಟ್ಟೆ 8, 8:30, 9, 9:30 ಗಂಟೆಗೆಲ್ಲ ಬಂದ್ಬಿಟ್ಟೆ. ಪಾಪ ನೀನ್ ಮಲಗಿದ್ಯಲ್ಲ, ನೀನ್ ಯಾವಾಗ ಡಿಸ್ಟರ್ಬ್ ಮಾಡ್ಬೇಕಂತ ಪಕ್ಕದಲ್ಲೇ ಮಲ್ಕೊಂಡ್ಬಿಟ್ಟೆ. ಸೂಪರ್ ಸ್ಟಾರ್. ಥ್ಯಾಂಕ್ ಯು. ನಾನ್ ಯಾರು ಗೊತ್ತಾ? ಯಾರು? ನಾನೊಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಹೆಂಡತಿ. ನನ್ನ ಹತ್ರನೇ ನಾಟಕ ಆಡ್ತೀರಾ? ನಾಟಕನ? ನಾನ್ ನಿಮ್ಮನ್ ಮದ್ವೆನೇ ಆಗ್ಬಾರ್ದಾಗಿತ್ತು. ಯಾಕೆ? ಅವತ್ತು ಮದ್ವೆ ದಿನ ನೀವೇನ್ ಮಾಡಿದ್ರಿ? ಏನು ಮಾಡಿಲ್ವಾ? ಅಯ್ಯೋ, ಏನ್ ಮಾಡ್ದೆ? ಇವತ್ತು ಅದೇ ರೀತಿ ಮಾಡಿದ್ರಿ. ರೀ, ನಾನ್ ನಿಮ್ಮನ್ ಬಂಗ್ಲೆ ಕೇಳಿದ್ನಾ? ಇಲ್ವಲ್ಲ. ಕಾರ್ ಕೇಳಿದ್ನಾ? ಇಲ್ಲ. ಚಿನ್ನ ಕೇಳಿದ್ನಾ? ನೀನೇ ಚಿನ್ನ, ನೀನ್ ಯಾಕೆ ಚಿನ್ನ ಕೇಳ್ತೀಯಾ? ಸುಮ್ನಿರಿ ನೀವು. ನಾನ್ ನಿಮ್ಮನ್ ಏನ್ ಕೇಳ್ದೆ ಹೇಳಿ? ಓ ಅದಾ, ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ, ಸ್ವಲ್ಪ ಬೇಗ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದೆ. ಬಂದ್ರಾ? ಬರ್ಬೇಕಂದ್ರೆ ಹೊರಟೆ. ಆದ್ರೆ ಅರ್ಜೆಂಟ್ ಆಗಿ ಒಂದು ಇನ್ವೆಸ್ಟಿಗೇಷನ್ ಬಂತು, ಅದಕ್ಕೆ ಬರ್ಲಿಲ್ಲ. ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ನೀನೇ ಅಸ್ಟ್ರಾಲಜಿ ಓದಿದ್ಯಾ? ವಿಷಯಕ್ಕೆ ಬರ್ತೀನಿ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನನ್ಗೇನ್ ಬೇಡ ಡಾರ್ಲಿಂಗ್. ಫ್ಲವರ್ಸ್ ನ ಬೇಡ ಅಂತ ಹೇಳ್ಬಾರ್ದು. ಟುಡೇ ಅವರ್ ವೆಡ್ಡಿಂಗ್ ಆನಿವರ್ಸರಿ. ಕಮ್ ಆನ್, ಟೇಕ್ ಇಟ್ ಡಾರ್ಲಿಂಗ್. ಮಮ್ಮಿ ಅಮ್ಮೋ. ಅಯ್ಯೋ ಭಾಸ್ಕರ, ಯಾವಾಗ ಬಂದ್ಯೋ? ಜಸ್ಟ್ ಅರೈವಿಂಗ್. ಚೆನ್ನಾಗಿದೀಯೇನೋ? ಹಾರ ಹಾಕಿ ಸ್ವಾಗತ ಮಾಡಿ. ನಿನ್ನ ಮಗ ಫಾರಿನಿಂದ ಕಿಸ್ಕೊಂಡು ಬಂದಿದ್ದಾನೆ. ಅಯೋಗ್ಯನ್ ತಂದು. ಅಮ್ಮ ಸ್ವಲ್ಪ ಈ ಕಡೆ ಬಾ. ಇದಕ್ಕೆ ಡ್ಯೂಟಿಗೆ ಟೈಮ್ ಆಗ್ಲಿಲ್ವಾ? ಕಡಕ್ಕ ಕಾಕಿ ಬಟ್ಟೆ ಹಾಕೊಂಡು, ಮೀಸೆಗೆ ಎಣ್ಣೆ ಸವರ್ಕೊಂಡು ಅಮ್ಮನ ಹಿಂದೆ ಸುತ್ತೋದೆ ಇದ್ರ ಕೆಲ್ಸನ? ಅಯ್ಯೋ, ಓಕೆ ಅಮ್ಮ ಈ ಕಡೆ ಬಾ. ನೀನ್ ಕೂತ್ಕೋ. ಅಲ್ಲಮ್ಮ, ಕಾಲೋನಿಯಲ್ಲಿ ಗಲಾಟೆ ಆಯ್ತಲ್ಲ, ಇದಕ್ಕಂತೂ ಅದನ್ನ ತಡ ನಿಲ್ಸೋ ದಮ್ಮಿಲ್ಲ. ನನಗೊಂದು ಫೋನ್ ಮಾಡಬಾರ್ದಾಗಿತ್ತ ನೀನು? ಜೈಲ್ ಗೋಡೆನ ಹೊಡೆದಾಕ್ಬಿಟ್ಟು ನೇರವಾಗಿ ಇಲ್ಲಿಗೆ ಬಂದು ನನ್ನ ಮಕ್ಕಳನ್ನ ರಿಪೇರಿ ಮಾಡ್ಬಿಡ್ತಿದ್ದೆ. ಲೇ ಅಯೋಗ್ಯ, ನೀನ್ ಆಗಾಗ್ಲೇ ಜೈಲಿನಿಂದಲೂ ಬಂದು ನಮ್ಗೆ ಹಿಂಸೆ ಕೊಡೋದ್ರ ಬದಲು ಯಾರನ್ನಾದ್ರೂ ಕೊಲೆ ಮಾಡಿ ಪರ್ಮನೆಂಟ್ ಜೈಲಲ್ಲೇ ಇದ್ಬಿಡೋ. ನಾವ್ ಅದನ್ನ ನೆಮ್ಮದಿಯಿಂದಿರ್ತೀವಿ. ನಾನು ಆಗಾಗ ಅದನ್ನೇ ಯೋಚನೆ ಮಾಡ್ತಿರ್ತೀನಿ. ಏನ್ ಮಾಡಕ್ಕಾಗತ್ತೆ? ಓಲ್ಡ್ ಮ್ಯಾನ್ ನನಗ್ ಜನ್ಮ ಕೊಟ್ಟಿದ್ ತಂದೆ. ಹೋಗ್ಲಿ ಬಿಡು, ನಮ್ಮ ಅಮ್ಮನ ಮುಖ ನೋಡ್ಕೊಂಡು ಸುಮ್ನೆ ಇದ್ದೀನಿ. ನಿನ್ನ ಮಗ ಅಂತ ಹೇಳ್ಕೊಳಕ್ ನಾಚಿಕೆ ಆಗುತ್ತಲ್ಲೋ ಅಲ್ವೋ? ಪೊಲೀಸ್ನವ್ರ ಮಗನಾಗಿದ್ಕೊಂಡು ಪೊಲೀಸ್ನವ್ರ ಕೈನಲ್ಲೇ ವಧೆಗಳು ತಿಂದು ಜೈಲ್ಗೆ ಹೋಗೋದು, ಮನೆಗ್ ಬರೋದು, ಮನೆಗ್ ಬರೋದು, ಜೈಲ್ಗೆ ಹೋಗೋದು. ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ನಾನ್ ತಲೆ ಎತ್ಕೊಂಡು ಕೆಲಸ ಮಾಡೋಕ್ಕಾಗತ್ತೇನೋ? ಇದ್ರೆ ಚೆನ್ನಾಗಿದೆಯೇನೋ? ನನಗೇನೋ ಚೆನ್ನಾಗಿದೆ. ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಜನ್ಮ ಕೊಟ್ಟಿದ್ ನೀನೇ ಅಲ್ವಾ? ಮೊದಲು ಮನೆ ಬಿಟ್ಟು ಆಚೆ ಹೋಗು. ನನ್ನ ಮಗ ಹೋದ ಅಂತ ಹೇಳಿ ತಲೆಗೆ ತಣ್ಣೀರ್ ಸ್ನಾನ ಮಾಡ್ಬಿಡ್ತೀನಿ. ನೀರು ನೀನ್ ನೀರು ಉಯ್ಕೊಂಡಿದ ತಕ್ಷಣ ನಾನ್ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತೇನೆ ಅಂತ ಅನ್ಕೊಂಡ? ಅದು ಅಲ್ಲಿದಾನಲ್ಲ ಗಾಡ್, ಅವನ್ ಹೇಳ್ಬಿಟ್ಟಿದ್ದಾನೆ ನೀನೇ ನಮ್ಮಪ್ಪ, ನಾನೇ ನಿನ್ನ ಮಗ ಅಂತ. ಇದು ದೇವರ ಕೊಟ್ಟ ವರ, ನನ್ನ ಹಣೆ ಬರಹ. ಇಲ್ಲ ಇಲ್ಲ, ನಾನ್ ನಿಮ್ಮಪ್ಪ ಅಲ್ಲ. ನನ್ನ ಮಗನೇ, ಏನೋ ಇದೆಲ್ಲ? ಅಮ್ಮ ಇನ್ನೊಂದ್ಸಲ ಹೇಳು. ನನ್ನ ಮಗನೇ. ಅಯ್ಯೋ ಅಷ್ಟೇ ಸಾಕಮ್ಮ. ಮಗನೇ ಅಂತ ನನ್ನ ಬಾಯಿ ತುಂಬಾ ನಿನ್ ಕರೀತೀಯ. ನಾನ್ ನಿನ್ನ ಮಗ ಅಂತ ನೀನ್ ಒಪ್ಕೋತಿದ್ಯಾ? ಆದ್ರೆ ದಿಸ್ ಓಲ್ಡ್ ಮ್ಯಾನ್, ದಿಸ್ ಎಣ್ಣೆ ಮೀಸೆ ಮ್ಯಾನ್ ನನ್ನ ಮಗ ಅಂತ ಒಪ್ಕೋತಿಲ್ಲ. ಮಮ್ಮಿ, ಯಾರು ಆ ನನ್ನ ಡ್ಯಾಡಿ? ನನಗೆ ಜನ್ಮ ಕೊಟ್ಟ ಕೇಳಿ. ನನ್ನನ್ನ ಈ ಮೀಸೆ ಮಹದೇವ ಕೇಳಿ ಅಂತೀಯನೋ? ನಿನ್ ಬಾಯಿನಿರೋ ಹಲ್ಲುಗಳೆಲ್ಲ ಉದಿಸ್ಬಿಡ್ತೇನೆ. ಹುಷಾರ್. ಉದರ್ಸು, ಹೊಸ ಸೆಟ್ ಕಟ್ಟಿಸ್ಕೊಂಡ್ಬಿಡ್ತೀನಿ. ಏನ್ರಿ ಇದೆಲ್ಲ? ಅವ್ನ್ ಕೇಳಿದ್ದು ಉತ್ತರ ಕೊಡ್ರಿ. ಕೊಡ್ತೀನಿ ಕಡೆ, ಕೊಡ್ತೀನಿ. ಲೇ ಅನಿಷ್ಟ ಮುಂಡೆ ಇದೆ, ನಾನೇ ಕಣೋ ನಿಮ್ಮಪ್ಪ, ನಾನೇ. ಕೇಳ್ಕೋದು, ಆ ಕೋತಿನ ಹೆಗಲ ಮೇಲೆ ಕೂಡ್ಸ್ಕೊಳ್ಳೋದು ಎರಡೂ ಒಂದೇ. ಕೋತಿ ಮುಂಡೆದು. ಕೋತಿಯಪ್ಪ. ಲೇ ಅಮ್ಮ,
ನಾನು ಗೊರ್ರ ಅಂದಿದ್ದು ಇದಕ್ಕಲ್ಲ, ನಾನು ಹೊಟ್ಟೆ ಒಳಗಡೆ ಗೊರಗೊರ ಗೊರಗೊರ ಅಂತಿದೆ. ಹೊಟ್ಟೆ ಹಸಿತಾ ಇದೆಮ್ಮ, ಸ್ವಲ್ಪ ಊಟ ತಗೊಂಬಮ್ಮ. ಕೈ ಕಾಲ್ ತೊಳ್ಕೊಂಬಪ್ಪ, ಬೇಗ ಊಟ ಹಾಕ್ತೀನಿ. ಹಾ, ಜೈಲಿಂದ ಬರ್ಬೇಕಾದ್ರೆ ಕೈ ಕಾಲೆಲ್ಲ ತೊಳ್ಕೊಂಡು ಸ್ಟೆರ್ಲೈಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ನೋಡು, ಅಡ ನೀನ್ ಅವನಿಗೆ ಏನಾದ್ರೂ ಊಟ ಇಟ್ರೆ ಅದು ಊಟ ಅನ್ಸ್ಕೊಳಲ್ಲ, ನನಗಿಟ್ಟು ಪಿಂಡ ಅನ್ಸ್ಕೊಳಲ್ಲ. ಅಯ್ಯೋ, ಅಮ್ಮ, ಈಗ ನೀನಿಟ್ರೆ ತಾನೇ ಅದು ಪಿಂಡ ಆಗೋದು. ನಾನೇ ಬಡಿಸ್ಕೊಂಡು ನಾನೇ ಊಟ ಮಾಡ್ಬಿಡ್ತೀನಿ, ನೀನ್ ಸ್ವಲ್ಪ ಸಪ್ಲೈ ಮಾಡ್ಬಿಡು. ಲವ್, ನಿನಗೆ ಮಾನ ಮರ್ಯಾದೆ ಕೋಪ ಷರತ್ತು ಅನ್ನೋದಿದ್ರೆ, ನಿಮ್ಮ ಅಮ್ಮನ ಕುತ್ತಿಗೆ ತಾಳಿ ಇರಬೇಕು ಅಂತಿದ್ರೆ ಈ ಕೂಡ್ಲೆ ಮನೆ ಬಿಟ್ಟು ಹೊಂಟು ಹೋಗೋ ಹೋಗೋ. ಯೋ ಫಾದರ್, ನೀನು ಕೊಳ್ಳಿ ಇಡಕ್ಕೆ ನಿನ್ನ ಮಗ ನಿನಗ್ ಬೇಕಾಗಿಲ್ಲ ತಾನೇ? ಪರವಾಗಿಲ್ಲ ಬಿಡು. ಆದ್ರೆ ನಿನ್ನ ಪಿಂಡ ತಿನ್ನಕ್ಕೋಸ್ಕರ ನಮ್ಮಮ್ಮ ನಮ್ಮ ಮುಂಡೆ ಮಾಡ್ಬೇಡ. ನೀನು ಬದುಕಿದ್ದು ನಮ್ಮಮ್ಮ ಸತ್ರೆ ಅದು ಸುಮಂಗಲಿ ಸಾವಾಗತ್ತೆ. ಅದಕ್ಕೋಸ್ಕರನಾದ್ರೂ ನೀನು ಬದುಕಿರ್ಬೇಕು. ಓಕೆ ಅಮ್ಮ, ನೀನ್ ಹೇಳ್ಬೇಡಮ್ಮ. ನೀನ್ ಯಾಕ ಮಾಡ್ತಿದೀಯೋ? ಅಯ್ಯೋ ಅಯ್ಯೋ ಅಯ್ಯೋ, ನೀನ್ ಹೇಳ್ಬೇಡಮ್ಮ. ನಿನ್ನ ಪಿಂಡ ತಿನ್ನಕ್ಕೆ ಕಾಗೇನೂ ಬರಲ್ಲ. ಅಯ್ಯೋ ಅಯ್ಯೋ, ನೀನ್ ಹೇಳ್ಬೇಡಮ್ಮ, ಹೇಳ್ಬೇಡಮ್ಮ. ನೋ ಪ್ರಾಬ್ಲಮ್, ಬರ್ತೀನಿ. ಬಾಯ್ 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 ಬಾಯ್. I am MLA Madhavrao. MLA. Where are the diamonds? The smuggled diamonds. I know you have the diamonds. What's the cost? 200 crores? I will buy it. Bye bye, I will buy it. Money, 200 crores. Come. Police. Police. Hey, you telling? You no smuggler? Smuggler here. Arrest. ಏನಂತ ಅವನ? ನಮ್ಮಲ್ಲೇ ಯಾಕೆ ಜಗಳ ಅಂತ ಅವನೇ. ನಿನ್ಗೆ ಹೆಂಗೆಲ್ಲ ಗೊತ್ತಾಯ್ತು? ಏನ್ ಸಾ, ನಮ್ ತಾತ ಮುತ್ತಾತ ಎಲ್ಲ ಊಟ ಬೆಳೆದಿದ್ ಬಾರಿನಲ್ಲಿ ಅಲ್ವಾ? ಓಹೋ, ಇಂಗ್ಲಿಷ್ ದವ್ರು ಹುಡ್ದವ್ರು. ನಿಮ್ಗೆ ಗೊತ್ತಾಯ್ತು? ನಿನ್ ಮಕ್ಕ ನೋಡ್ರೆ ತಿಳಿಯಕ್ಕಿಲ್ವಾ? ಎಂಟ ತಗೊಳ್ಳಿ ಅಂತ ನನಗೆ ರೇ ಇನ್ಸ್ಪೆಕ್ಟ್ರೆ, ಎಷ್ಟ್ ದಿನ ಅಂತ ಆನ್ ಡ್ಯೂಟಿ ಮಾಡ್ತಿರ್ರಿ, ಸ್ವಲ್ಪ ಅಂಡರ್ ಡ್ಯೂಟಿನೂ ಮಾಡ್ರಿ. ಓಕೆ ಸಾ, ದೊಡ್ಡವ್ರ ಹಂಗೆ ಆಗ್ಲಿ ಸಾ, ಮಾಡಲಿ ಸಾ. ನಮ್ ಯಜಮಾನ್ರ ಹತ್ರ ಹೋಗಿ ಎಲ್ಲ ಸಂಸಮನ ಹಂಚ್ಕೊಂಡ್ಬಿಡೋಣ ಅಂತ ಅವನೇ. ಹಂಗ ಹಂಗೆ ಆಗ್ಲಿ ಬಿಡು. ಒಂದ್ ನಿಮಿಷ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೇನೆ. ರಾಮಾಯಣದಲ್ಲಿ ಲಕ್ಷ್ಮಣ ಗೆರೆ ಹಾಕದ, ಸೀತೆ ಅದನ್ನ ದಾಟಬಾರ್ದು ಅಂತ. ಈಗ ನಾನ್ ನನ್ನ ತಮ್ಮನಿಗೋಸ್ಕರ ಇಲ್ಲಿ ಹಾಕಿರೋ ಗೆರೆನ ನನ್ನ ಮಕ್ಕಳ್ರ ನೀವು ದಾಟಬಾರ್ದು. ರಾಮಾಯಣ ಥಾ ಏ ಕಲಿಯುಗ ಹೈ ಜಾನ್ತಾ ನೈ? ಏನ್ ಜಾನ್ತಾಂಬು ಅಂತ ಏನೋ ಬಿಡ್ತಾ ಇದ್ದಾನೆ. ಇದು ಕಲಿಯುಗ ಅಂತ. ಕಲಿಯುಗ, ಅದು ಅಲ್ಲಿಗೆ ಬರ್ತಿದ್ದಾರೆ. ಕಲಿಯುಗ ಅಂತ ತಾವು ಮಿಸ್ಟೇಕ್ ಮಾಡ್ಕೊಂಡು ಕಾಲಿಡಕ್ ಬಂದ್ರೆ ನಾನು ರಾಮನಾಗಿರಲ್ಲ, ಕಲಿಯುಗದ ಭೀಮನಾಗ್ಬಿಡ್ತೀನಿ. ಇಡ್ರ ಕಾಲ್ನ. ಗೆರೆ ದಾಟಿದ್ರ ಮೈಯೆಲ್ಲ ಬೀಳುತ್ತೆ. ಪಪ್ಪರಪ್ಪ ಅಂತ ಪರ ಬರ್ರೆ ದಾ 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 ದಾ. ನಾನ್ ಎಲ್ಲಿ ಹೋದ್ರು ನೀನ್ ಬರ್ತಾನೆ ಇರ್ತೀಯಲ್ಲೋ, ಬರ್ತಾ. ಈಗ ನೀನ್ ಶುರು ಕರ್ತಾ.
Lion, 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 lion. This is lion, that is tiger. Hey, get it. Sorry, boss. Border security force. ಕಿರಣ್ ಇಲ್ಲಿ ನಿಂತ್ಕೊಂಡು ಏನ್ ಯೋಚನೆ ಮಾಡ್ತಿದ್ಯಾ? ಈ ಗೆರೆ ಅಯ್ಯೋ ದೊರೆ, ನಾನ್ ಇದನ್ನ ಹಾಕಿದ್ದು ಆ ನನ್ನ ಮಕ್ಕಳು ಇದನ್ನ ದಾಟ್ಕೊಂಡ್ಬಂದು ನಿನ್ನ ಮೈ ಮುಟ್ಟಬಾರ್ದು ಅಂತ. ನೀನ್ ಇದನ್ನ ದಾಟ್ಕೊಂಡಾದ್ರೂ ಹೋಗ್ಬೋದು, ತುಳ್ಕೊಂಡಾದ್ರೂ ಹೋಗ್ಬೋದು. ಥ್ಯಾಂಕ್ಸ್. ಕಾಲೇಜಿಗೆ ತಾನೆ? ಯಾ ನಿಲ್ಸಪ್ಪ ಗಾಡಿನ. ಸೌದೆ ಮಾರಕ? ಓಂ ಬುದ್ಧಿಯವ್ರ, ಒಟ್ಟಾರೆ ಸೌದೆ ಎಷ್ಟಪ್ಪ? ಮಾಲ್ ಬಿಕ್ರಿ ಆಗೋಯ್ತ್ರಿ. ಬಿಕ್ರಿ ಆಗೋಯ್ತಾ? ಹ್ಞೂ. ಎಷ್ಟಕ್ಕೆ? ಸುಮ್ಮನೆ ವಾರಕ್ಕೆ 2 ಪಟ್ಟು ಸೌದಿ ಕಾಡ್ನಿಂದ ಪೊಟ್ಟಾಗ್ ತರ್ತೀನಿ. 1 ಪಟ್ಟಿಗೆ 80 ರೂಪಾಯಿ ಕೊಡ್ತಾರೆ. ಮೂಗೂರು ಮಂಟೆ ಸ್ವಾಮಿ ಅವರು, ಧರ್ಮರಾಯರು. ನಾನು ಇದೇ ಮಾಲ್ಗೆ 100 ರೂಪಾಯಿ ಕೊಡ್ತೀನಿ. ಇನ್ಮೇಲೆ ಸೌದೆಯ ನಮ್ ಡಿಪೋಗೆ ಹಾಕು. ಆಗಕ್ಕಿಲ್ಲ ಸ್ವಾಮಿ. ಯಾಕೆ? ಇದು 10 ವರ್ಷದ ಮಾಮೂಲಿ ಐತಿ. ಈ ಕಾಡ್ ಮನ್ಸ ನಿಯತ್ ಕಾಸಗಲ್ಲ ಸ್ವಾಮಿ, ದಿಲ್ಲಿಗೆ. ನಮ್ಗ ಅನ್ನ ಹಾಕೋ ದಣಿಯ ದಿಲ್ಲಿಗೆ ಬಿಡೋದಾರ್ನ. ಅಯ್ಯ, 100 ರೂಪಾಯಿ ಕೊಡ್ತಾರಂತ. 100 ರೂಪಾಯಿ. ಒಂದೇ ಒಂದು ಕುಶಾಲ್ ನಗರ. ಕೊಡಿ. ಯಾಕ್ರಿ ಬಸ್ ನಿಲ್ಸಿದ್ರಿ? ಡೀಸೆಲ್ ಬ್ಲಾಕ್ ಆಗಿದೆ, ಇನ್ನು 2 ನಿಮಿಷ ಹೊರಟ್ಬಿಡುತ್ತೆ. ಯಾವನವನು ಎಳಿತಾ ಇರೋದು? ಅಯ್ಯಯ್ಯೋ, ಇನ್ನೇನು ವಾಟರ್ ಕೊಡಿ. ಯಾಕ್ರಿ? ಬಾಗಿಲ್ ತೆಗಿಪ್ಪ, ನಾನು ಇಳಿಬೇಕು. ಅಲ್ರಿ, ಕುಶಾಲ್ ನಗರಕ್ಕೆ ನಡ್ಕೊಂಡ ಹೋಗ್ತೀರಾ? ಅಪ್ಪ, ಟಿಕೆಟ್ಗೆ ನಾನು ದುಡ್ಡು ಕೊಟ್ಟಿದ್ದೀನೋ ಇಲ್ವೋ? ಕುಶಾಲ್ ನಗರಕ್ಕೆ ನಾನು ನಡ್ಕೊಂಡು ಹೋಗ್ತೀನೋ ಇಲ್ವಾ ಈಜ್ಕೊಂಡು ಹೋಗ್ತೀನೋ? ನಿನ್ ಬಾಗಿಲ್ ತೆಗಿ. ಇಳಿಯಪ್ಪ. ತಲೆ ಕೆಟ್ಟಿರ್ಬೇಕು. ರೈಟ್ ರೈಟ್. ಇದು ಬಂದೆ. ನಾನ್ ನಿನ್ ಹೆತ್ತವಳದಿನಿ ಕಣ. ಅವನ್ ಕೂಡ ಕಣ್ಣ ಮುಚ್ಚಲೆ ಆಡ್ತೇನ? ಬಾಗ್ಲಾಗ್ ಬಂದ್ ನಿಂತಿರೋ ಸುಖ ಉಣ್ಣೋಕ್ ಮೊದ್ಲ ತೊಡ ನೋವು ತಿನ್ಬೇಕ್ ಮಗ. ಸುಖ ನಮಗ ಈ ಜನ್ಮದಾಗ ಗುರುವ ಜಟಾಯಪ್ಪ ಅಪ್ಪಣೆ ಕೊಟ್ಟಾನ. ಏನ? ನಿನಗೆ ಅಂತ ಒಂದು ಚೆಂದುಳ್ಳಿ ಚೆಲುವೆನ ಶಿವ ಸೃಷ್ಟಿ ಮಾಡಾನ. ಓ, ಮರ್ತ್ಬಿಟ್ಟವು. ಪೋಡ್ ಮಂದಿ ನನ್ನ ಕೀಚಕನಾಗ್ ಮಾಡೆ ಊರಾಚೆ ತಳ್ಳಿದ್ದ. ಅದ್ ಯಾವ ನನ್ಗೆ ಹೆಣ್ ಕೊಟ್ಟಾನ? ಆ ಶಿವ ಕೊಡ್ತಾನ. ನಿನಗೆ ಅಂತ ಗೊಂಬಿ ಹಂಗಿರೋ ಎಣ್ಣ ಗವಿಲಿರೋ ಕಲ್ಲೂರಪ್ಪ ಕೊಟ್ಟಾನ. ಐ ಐ ಕನ್ಸ್ಕೊಂಡ್ಬೇಡವು. ಗವಿಯಾಗಿರೋ ಒಂದೊಂದ್ ಕಲ್ಗುಂಡೆನು ಪ್ರಾಯಕ್ ಬಂದಿರೋ ಒಂದೊಂದ್ ಹೆಣ್ ಕೊಡಂಗಿದ್ರೆ ಮೀಸೆ ಬಂದಿರೋ ಗಂಡ್ಸಿರೆಲ್ಲ ಕೃಷ್ಣ ಪರಮಾತ್ಮನ್ ತರ 16,000 ಹೆಂಡ್ತಿರ್ ಕಟ್ಕತ್ತಿದ್ರು. ಶಾರಿ ಆಕತಿಯ ಬಿಡ. ದೇವ್ರ ನೆತ್ತಿ ಮ್ಯಾಕೆ ಜೇನೇರಿಯಕ್ಕೆ ಒಂದು ಬೆಳ್ಳಿ ಬಟ್ಲು ಕೇಳ್ತಿದ್ದಲ್ಲ, ತಂದಿಕವ್ನಿ ತಗ. ನೀ ಏನಾರ ಅನ್ನು ಮಗ, ಗುರುವ ಜಟಾಯಪ್ಪನ್ ಮಾತ ಸುಳ್ಳಾಕಿಲ್ಲ.
ಎನ್ನಲ್ಲಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಬರುತ್ತೆ ಈ ರೂಮ್ ನಲ್ಲಿ ನಾವು ಇದನ್ನ ಇಟ್ಕೋಬಹುದು. ಅನಾಥನಾಗ್ ಬಂದ ನೀನು ಪುಕ್ಕ ಬೆಳೆಯೋವರೆಗೆ ಇವ್ರು ಹಾಕಿದ ಅನ್ನ ತಿಂದು ಇವ್ರನ್ನೇ ಕಾಲನಿ ಬಿಟ್ಟು ಓಡಿಸ್ತಿದ್ಯಾ? ನನ್ನ ಮಗನೇ ತಪ್ಪಾಯ್ತಣ್ಣ. ಇವತ್ತಿಂದ ಅವನು ಈ ಕಾಲೋನಿಯಲ್ಲಿ ಇರಬಾರ್ದು, ಎಲ್ಲಾದ್ರೂ ಹಾಳಾಗಿ ಹೋಗ್ಲಿ. ಗೊತ್ತಾಯ್ತಲ್ಲ, ಈ ಕಾಲಿನ ಒಳಗಡೆ ಕಾಲಿಟ್ರೆ ಇನ್ನೆರಡು ಕಾಲು ಎತ್ತು ಬಿಡ್ತೀನಿ. ಹೋಗ್ತಾ ಇರೋ. ಅಯ್ಯ, ಇನ್ಯಾಕಲ್ಲೇ ನಿಂತಿದ್ದೀರಾ? ಹೊರಗ್ ನಿಂತಿರಬಾರ್ದು, ಒಳಗ್ ಬನ್ನಿ.